ಕಾಯಿಸ್ತಾ ಇದ್ದಾನೆ ಗುರು, ನನ್ಗೆ ಸಾಕಾಯ್ತು. ಲೀಚ್ ಕಚ್ಚಿದೆ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇದು ತುಂಬಾನೇ ಲಾಂಗ್ ಗ್ಯಾಪ್ ಆಗ್ಬಿಡ್ತು, ಯಾವ ವಿಡಿಯೋನು ಮಾಡೋದಕ್ಕೆ ಹಾಗೆ ಇರಲಿಲ್ಲ. ಸೊ ಮತ್ತೆ ನಾನೊಂದು ಟ್ರಾವೆಲ್ ಲಾಗ್ ಜೊತೆಗೆ ಬಂದಿದ್ದೀನಿ. ಸೊ ನಾವು ಹೋಗ್ತಾ ಇರೋದು ಕೇರಳಗೆ. ಇಲ್ಲಿಂದ ನಾವು ಕುಮ್ಲಿಗೆ ಬಸ್ಸಲ್ಲಿ ಹೋಗ್ತಾ ಇರೋದು. ನೆಕ್ಸ್ಟ್ ನಾಳೆ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಡಿನ್ನರ್ಗೆ ಅಂತ ನಿಲ್ಸ ಇದ್ದಾರೆ, ಡಿನ್ನರ್ ಮಾಡಬೇಕು. ಕಮ್ ಲೆಟ್ಸ್ ಗೋ. ಸೊ ಆಸ್ ಐ ಸೈಡ್, ನನ್ನ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇದು ಪೆರಿಯಾರ್ ಟೈಗರ್ ರಿಸರ್ವ್ ಅಂತ. ಸೊ ಇಲ್ಲಿ ನಾವು ವೈಲ್ಡ್ ಲೈಫ್ ಸ್ಪಾಟಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಹಾಗೆ ನಾವು ಬಂದಿರೋದು ಎಕ್ಸಾಟಿಕ್ ಅಡ್ವೆಂಚರ್ ಕ್ಯಾಂಪ್ ಅವ್ರ ಜೊತೆಗೆ. ಸೊ ಇಲ್ಲಿ ಅರೌಂಡ್ 10 ಮೆಂಬರ್ಸ್ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ, ನಾವು ಯಾವ್ಯಾವ ಅನಿಮಲ್ಸ್ನ ಸ್ಪಾಟ್ ಮಾಡ್ತೀವಿ ಇಲ್ಲಿ ಅಂತ ನೋಡೋಣ ಬನ್ನಿ. ಸೊ ನಾನೇನು ಅನ್ಕೊಂಡೆ ಅಂತಂದ್ರೆ, ಇಷ್ಟು ದೊಡ್ಡ ಫಾರೆಸ್ಟ್ ತರ ಇದೆಯಲ್ಲ, ಸೊ ಇಲ್ಲಿ ತುಂಬಾ ಅನಿಮಲ್ಸ್ನ ಸ್ಪಾಟ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದೆ. ಬಟ್ ನಮ್ಮ ಗೈಡ್ ನನಗೊಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ರು. ಜಸ್ಟ್ ಒಂದು ಬಟರ್ಫ್ಲೈ ನೋಡಿ ಹ್ಯಾಪಿ ಆಗಿ ಫೀಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂಗೆ ನಗು ಬಂತು. ಅಂಡ್ ಯಾರೋ ಆನೆಗಳನ್ನ ನೋಡ್ಕೊಂಡು ಹೋಗಿದಾರಂತೆ, ನಮಗೇನು ಕಾಣುತ್ತೆ ಅಂತ ಲೆಟ್ಸ್ ಸಿ. ಅಂಡ್ ಆಲ್ಸೋ ಇದು ಇನ್ನೊಂದು ನೇಮ್ ಬಂದ್ಬಿಟ್ಟು ತೆಕ್ಕಿಡಿ ಅಂತ. ವೈ ದೇ ಹ್ಯಾವ್ ಗಿವನ್ ದಿಸ್ ನೇಮ್ ಬಿಕಾಸ್ ತುಂಬಾನೇ ಟೀಕ್ ವುಡ್ ಮರಗಳಿದೆ. ಸೊ ಅದಕ್ಕೋಸ್ಕರ ಅವರು ಈ ಪ್ಲೇಸ್ಗೆ ತೆಕ್ಕಿಡಿ ಅಂತ ವಿಲ್ ಕಾಲ್. Without baby, their tokal is different. But what when just 2 minutes later, baby that side, mother this side. The people all 10 people in center. Okay. You know the sloth bears, one of the most, the elephant and sloth bears. ಸೊ ಇದು ಮಶ್ರೂಮ್ ಅಂತೆ, ಗೈಡ್ ಹೇಳಿದ್ದು. ಸೊ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ. ಅಂಡ್ ಆಲ್ಸೋ ಇದನ್ನ ಬಿರಿಯಾನಿಗೆ ಹಾಕ್ತಾರಂತೆ. ಗೆಸ್ ಏನಿದು ಅಂತ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹಾಗೆ ಇದು ಲೈಕ್ ಕರಿ ಲೀವ್ಸ್. ಸೊ ಅಲ್ಲಿ ನೋಡ್ಬೋದು, ಇಷ್ಟು ದೊಡ್ಡ ಲೀವ್ಸ್ ನಾವು ನೋಡಿರೋಕ್ ಚಾನ್ಸ್ ಇಲ್ಲ. ನಮ್ದೆಲ್ಲ ತುಂಬಾ ಈ ಎಲೆಗಳೆಲ್ಲ ತುಂಬಾ ಚಿಕ್ಕದಿರುತ್ತೆ ಅಲ್ವಾ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಲೈಕ್ ದೊಡ್ಡ ದೊಡ್ಡ ಎಲೆಗಳು ಕಾಣ್ತಾ ಇದೆ ನೋಡಿ ಅಲ್ಲಿ. ಸೊ ಹಿಯರ್ ಯು ಕ್ಯಾನ್ ಸಿ. ಅಯ್ಯೋ, ಅವಾಗ್ಲೇ ಇಂದ ಬರೀ ನಮ್ಗೆ ಫೋಟೋದಲ್ಲಿ ನೋಡಿನೇ ತೋರ್ಸಿನೇ ಸಾಯಿಸ್ತಾ ಇದ್ದಾನೆ ಗುರು, ನನ್ಗೆ ಸಾಕಾಯ್ತು. ಈ ತರ ಏನು ಅಲ್ಲಿ ಕಲ್ ಮೇಲೆ ಹಾಕಿದ್ದಾರೆ ತೋರ್ಸೋದು, ಆ ತರ ಫ್ರೇಮ್ ಅಲ್ಲಿ ಹಾಕಿರೋದನ್ನೇ ನೋಡ್ತಾ ಇದ್ವಿ. ಒಂದ್ ಅನಿಮಲ್ನ ನೋಡ್ಲಿಲ್ಲ. ಒಂದ್ ಚಿಕ್ಕ ಪುಟ್ಟ ಬಟರ್ಫ್ಲೈಗಳನ್ನ ನೋಡ್ತಾ ಇದ್ದೀನಿ ಅಷ್ಟೇ. ವಾಟ್ ಈಸ್ ದಿಸ್ ಅರುಣ್? ಸೊ ವಾಟ್ ದೇ ಆರ್ ಟೆಲ್ಲಿಂಗ್ ಅಂದ್ರೆ, ಯಾವ್ದಾದ್ರು ಅನಿಮಲ್ ದೂರದಿಂದ ಕಾಣ್ತಾ ಇದ್ರೆ ಈ ಬರ್ಡ್ ಸಿಗ್ನಲ್ ಕೊಡುತ್ತಂತೆ. ಟಿಕಲ್ಸ್ ಬ್ಲೂ ಫ್ಲೈ ಕ್ಯಾಚರ್. ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಒಂಥರ ಏನಂತಾರೆ, ಜೇಡ ಕಟ್ಟಿರೋ ತರ ಇದೆಯಲ್ಲ, ಇದು ಅರ್ಲಿಯರ್ ಡೇಸ್ ಅಲ್ಲಿ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾ ಇದ್ರಂತೆ. ಸೊ ನೋಡ್ಬೋದು, ವಾಟರ್ ಆಗಿದೆ, ಯೂಸ್ ಮಾಡ್ಬೋದು. ಇದು ನ್ಯಾಚುರಲ್ ಉಯ್ಯಾಲೆ. ಚೆನ್ನಾಗಿ ಮುರಿದೋಗಲ್ಲ ತಾನೆ? ನನ್ ಬಾರಕ್ಕೆ ಏನ್ ಮುರಿದೋಗಲ್ಲ ಅನ್ಸುತ್ತೆ ಅಲ್ವಾ? What is that? This is family of seal, right? This is a bigger one. Heart lines. Sunlight kisses the hills so green. Shadows play in a tranquil sea. Birds in flight across the sky. A silent promise. Heart lines. ಕೊನೆಗೂ ಲೀಚ್ ಕಚ್ಚಿಸ್ಕೊಂಡಲ್ಲೇ ಏನದು ಫಾರೆಸ್ಟ್ ಗಳಿಂದ ಬರಕ್ ಆಗಲ್ಲ ಅಂತಾರಲ್ಲ, ಆ ತರ. ಸಿ ಮೈ ಪೊಸಿಷನ್. ಲೀಚ್ ಕಚ್ಚಿದೆ. ಸೊ ಇದೊಂದು ಶಾರ್ಟ್ 3 ಕಿಲೋಮೀಟರ್ಸ್ ವಾಕ್ ಇತ್ತು ನಮಗೆ ಫಾರೆಸ್ಟ್ ಒಳಗೆ.
ನಮ್ಗೆ ಯಾವ ಅನಿಮಲ್ ಕೂಡ ಕಾಣ್ಲಿಲ್ಲ, ದೊಡ್ಡ ಅನಿಮಲ್ ಲೈಕ್ ಕರಡಿ, ಚಿರತೆ ಯಾವುದು ಕಾಣ್ಲಿಲ್ಲ. ಬಟ್ ಏನ್ ಕಾಣಿಸ್ತು ಅಂತಂದ್ರೆ ಅದು ಓಡಾಡಿರೋ ಹೆಜ್ಜೆ ಮಾತ್ರ ನೋಡಿದ್ವಿ ಅಷ್ಟೇ ನಾವು. ಆಮೇಲೆ ಏನೋ ಪರ್ಚಿರೋ ಅದು ಮರಕ್ಕೆ ಪರ್ಚಿರೋದು ಅದನ್ನ ಮಾತ್ರ ನೋಡೋದು. ಆಮೇಲೆ ಸ್ಪೈಸಸ್ದು ಎಷ್ಟೊಂದು ಬೇ ಲೀವ್ಸ್ ಆಗಿರ್ಬೋದು, ದೆನ್ ಸಿನಮನ್ ಅದೆಲ್ಲಾನು ನೋಡಿದ್ವಿ, ಚೆನ್ನಾಗಿತ್ತು. ಅಂಡ್ ಇಟ್ ವಾಸ್ ಶಾರ್ಟ್ ಜರ್ನಿ. ಎಸ್, ನಮ್ದು ವೈಲ್ಡ್ ಲೈಫ್ ಸ್ಪಾಟಿಂಗ್ ಮುಗೀತು. ಇಲ್ಲೊಂದು ಲೇಕ್ ಇದೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ಬೋಟಿಂಗ್ ಮಾಡೋರು ಬೋಟಿಂಗ್ ಟಿಕೆಟ್ಸ್ ಕೂಡ ತಗೊಂಡು ಬೋಟಿಂಗ್ ಹೋಗ್ಬೋದಲ್ಲಿ. ಈ ತರ. ಮತ್ತೆ ಇನ್ನೊಂದು ಲೈಕ್ ನಮ್ಗೆ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಲೈಕ್ ಮೇನ್ ಗೇಟ್ ಅಲ್ಲಿ ನಾವು ಟಿಕೆಟ್ ತಗೊಂಡ್ರೆ ಅವರು ಅಲ್ಲಿ ಪಿಕ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಇಲ್ಲಿ ಬೋಟಿಂಗ್ ಮತ್ತೆ ಹಂಗೆ ಸೈಟ್ ಸೀಯಿಂಗ್ ತರ ನೋಡ್ಕೊಂಡು ಲೈಕ್ ಫ್ರೀಕ್ವೆಂಟ್ ಆಗಿ ಬಸ್ಗಳು ಬರ್ತಾನೆ ಇರುತ್ತೆ ಇಲ್ಲಿ. ಅವರೇ ಪಿಕಪ್ ಮಾಡ್ಬಿಟ್ಟು ಡ್ರಾಪ್ ಕೂಡ ಅವರೇ ಮಾಡ್ತಾರೆ, ಆ ತರ. ಸೊ ನೆಕ್ಸ್ಟ್ ಎಸ್, ಇಲ್ಲಿಂದ ನಾವು ನೆಕ್ಸ್ಟ್ ಕ್ಯಾಂಪಿಂಗ್ಗೆ ಹೋಗ್ತೀವಿ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಕುಂಬ್ಳಿಯಿಂದ ಇಲ್ಲಿಗೆ ಅರೌಂಡ್ 25 ಕಿಲೋಮೀಟರ್ಸ್ ಇತ್ತು. ಸೊ ನನ್ನ ಆಟೋದಲ್ಲಿ ಕರ್ಕೊಂಡ್ಬಂದು, ಸೊ ಅಲ್ಲಿಂದ ಲೈಕ್ ನೆಕ್ಸ್ಟ್ ನಮ್ಮ ಕ್ಯಾಂಪ್ ಸೈಟ್ಗೆ 300 ಮೀಟರ್ಸ್ ಏನೋ ಇದೆ, ಬೈ ವಾಕ್ ಹೋಗ್ಬೇಕು. ನೋಡೋಣ ಹೇಗಿದೆ ಅರೇಂಜ್ಮೆಂಟ್, ಯಾವ ಥರ ಕ್ಯಾಂಪ್ ಇದೆ, ಏನೇನು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೇನೆ. Feel the earth beneath your feet. Nature's symphony, so sweet. Every step a gentle beat. Harmony in our retreat. Ooh. Ooh. ಸೊ ಎಸ್, ಇದೇ ನಮ್ಮ ಕ್ಯಾಂಪಿಂಗ್ ಸೈಟ್. ಇದೇ ಜಾಗದಲ್ಲಿ ನಾವು ನೈಟ್ ಸ್ಟೇ ಆಗೋದು. ಸೊ ಇದು ನಮ್ಗೆ 2 ರೂಮ್ ಕೊಟ್ಟಿದ್ದಾರೆ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಅಂತ, ಲೈಕ್ ವಾಶ್ರೂಮ್ಸ್, ಒಂದು ಬೆಡ್ ಇದೆ ರೆಸ್ಟ್ ಮಾಡೋದಕ್ಕೆ. ಬಟ್ ಇಲ್ಲಿ ಇನ್ನೂ ಹೋಗಿಲ್ಲ ನಾವು. ಸೊ ಯು ಕ್ಯಾನ್ ಸಿ ಎಷ್ಟೊಂದು ಟೆಂಟ್ಸ್ಗಳನ್ನ ಆಲ್ರೆಡಿ ಹಾಕಿ ಬಿಟ್ಟಿದ್ದಾರೆ. ಸೊ ಯಾವುದ್ರಲ್ಲಿ ಇರ್ತೀವಿ ಅಂತ ನೋಡ್ಬೇಕು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಕ್ಸೈಟಿಂಗ್ ಫಾರ್ ದ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ. ಈ ಟೆಂಟ್ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಐ ಥಿಂಕ್ ದಿಸ್ ಇಸ್ ಫಾರ್ 1 ಪರ್ಸನ್. ಐ ಥಿಂಕ್ ದಿಸ್ ಇಸ್ ಸ್ಮಾಲ್ ಟೆಂಟ್. ಇದರಲ್ಲಿ ನಾವೇ ಚೂಸ್ ಮಾಡ್ಕೋಬೇಕಾ ಅಥವಾ ಅವರೇ ಸೆಲೆಕ್ಟ್ ಮಾಡ್ಕೊಡ್ತಾರಾ ಅದು ಇನ್ನೂ ಗೊತ್ತಿಲ್ಲ, ನೋಡ್ಬೇಕು. ಅದು ಕಿಚನ್ ಏರಿಯಾ ಅನ್ಸುತ್ತೆ. ಇದು ಸಾರಿ, ಓಕೆ. ಇದು ಡೈನಿಂಗ್ ಏರಿಯಾ. ವಾವ್, ಸ್ವಿಂಗ್ ಎಲ್ಲ ಇದೆ, ಬೀನ್ ಬ್ಯಾಗ್ ಇದೆ. ನೈಸ್. ಕ್ಯಾಂಪ್ ಟೆಂಟ್ಸ್ ಎಲ್ಲ ಇದೆ. ಅಂಡ್ ಆಲ್ಸೋ ಫೈರ್ ಕ್ಯಾಂಪ್ಗೆಲ್ಲ ರೆಡಿ ಮಾಡಿದ್ದಾರೆ ಈ ಕಡೆ. ಕ್ಯಾನ್ ಸಿ ದೇರ್ ಫುಲ್ ಫೈರ್ ಕ್ಯಾಂಪಿಗೆ ರೆಡಿ ಆಗಿರೋದು. Waters cascade from heights so grand, whisper stories of the land.
shadows blend. Nature's art comes without end. Feel the earth beneath your feet. Nature's symphony so sweet. Every step a gentle beat. Harmony in our retreat. I have something already. Oh, what is that? Not telling you. Okay, I might have to give you a lot. You know, I know everything. Ask us Santa. Oh, well, look over there. I knew it. ಸೊ ಇದಾಗಿತ್ತು ಡೇ 1 ಬ್ಲಾಗ್. ಸೊ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ. ಸೊ ಡೇ 2ನಲ್ಲಿ ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ, ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್.